ನಾನು ನನ್ನ ಪೇಜ್ ಅಲ್ಲಿ ಈ ತರ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು ಪೇಜ್ ನ ಮೆನ್ಷನ್ ಮಾಡಿರ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಎಲ್ಲರೂ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ಬಿಟ್ಟು ಬನ್ನಿ. ಯಾಕಂದ್ರೆ ಈ ನನ್ನ ಮಗ ನನ್ನ ಹೆಸರಲ್ಲಿ ಫ್ಯಾನ್ ಪೇಜಸ್ ನ ಕ್ರಿಯೇಟ್ ಮಾಡಿ, ಜೊತೆಗೆ ನನ್ನ ಫ್ಯಾನ್ ಪೇಜಸ್ ಅಲ್ಲಿ ಫಾಲೋವರ್ ಜಾಸ್ತಿ ಇರುತ್ತಲ್ಲ ಅಂತ ಪೇಜಸ್ ನ ಪರ್ಚೇಸ್ ಮಾಡಿ ಟೋಟಲಿ ನನ್ನ ಹೆಸರು ಇಟ್ಕೊಂಡು ಸ್ಕ್ಯಾಮ್ಸ್ ನ ಮಾಡ್ತಿದ್ದಾನೆ. ಅವ್ನ ಜೊತೆ ಮಾತಾಡಿರೋದು ಒಂದು ಕಾಲ್ ರೆಕಾರ್ಡರ್ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಬೇರೆಯವ್ರ ನೇಮ್ ಹಾಳು ಮಾಡ್ಬಿಟ್ಟು ಏನಕ್ಕೆ ಸ್ಕ್ಯಾಮ್ ಮಾಡ್ತೀವಿ? ಫೇಕ್ ಗಿವ್ ಅವೇ ಮಾಡ್ತೀಯಾ? ಅದ್ರ ಪ್ರೂಫ್ಸ್ ಇದಾವೆ. ಸ್ಕ್ಯಾಮ್ ಮಾಡಿದ್ಯಾ? ಅದ್ರ ಪ್ರೂಫ್ಸ್ ಇದಾವೆ. ಮಾಡಿಲ್ಲ ಬ್ರೋ, ಮಾಡಿಲ್ಲ ಇರೋದು ಒಪ್ಕೊಳಕ್ಕಾಗಲ್ಲ. ಸ್ಕ್ಯಾಮ್ ಮಾಡಿಲ್ಲ. ನೀನ್ ಹೇಳ್ ಬ್ರೋ, ನನ್ನ ಅಕೌಂಟ್ ನಂದು ಕರ್ನಾಟಕ ಬ್ಯಾಂಕ್ ಬ್ರೋ. ನನ್ನ ಅಕೌಂಟ್ ₹1 ಬಂದ್ಬಿಟ್ಟಿದ್ರೆ ಸೈಬರ್ ಬೇಡ, ಡೈರೆಕ್ಟ್ ಪೊಲೀಸ್ ಅವ್ರಿಗೆ ಕೊಟ್ಬಿಡಿ. 5 minutes later. ಸುಮ್ಮನೆ ಇಲ್ಲ 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 ವಾದ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ಮಾಡಿರೋದ್ನ ಇಲ್ಲಾಂದ್ರೆ ಒಂದ್ ಕೆಲಸ ಮಾಡು, ಟೈಮ್ ತಗೊಂಡು ಚಿಕ್ಕ ಪುಟ್ಟ ಅಮೌಂಟ್ ಏನೇನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊ. ಬ್ರೋ ಹಂಗಲ್ಲ ಬ್ರೋ, ನನ್ ಇಮೇಜ್ ಹಾಳಾಗುತ್ತಲ್ಲ ಬ್ರೋ. ಇವಾಗ ನೀನ್ ಹೇಳ್ತಿದ್ಯಾ ಬ್ರೋ ನನ್ನ ಇಮೇಜ್ ಹಾಳಾಗಲ್ಲ ಬ್ರೋ, ನೀನ್ ಮಾಡಿರೋದು ನನ್ನ ಹೆಸರಲ್ಲಿ ಮಾಡಿದ್ಯಾ ಅಂದ್ಮೇಲೆ ನನ್ನ ಇಮೇಜ್ ಹಾಳಾಗಲ್ಲ. ನನ್ ಎಷ್ಟೋ ಕ್ರಿಯೇಟರ್ಸ್ ವಿಡಿಯೋ ಮಾಡಿದ್ರು ಬ್ರೋ, ಸ್ಕ್ಯಾಮರ್ ಮಾಡಿಲ್ದಿರೋ ತಪ್ಪನ ನಾನು ಹೆಂಗ್ ಬ್ರೋ ಎಕ್ಸೆಪ್ಟ್ ಮಾಡ್ಲಿ? ನೀನೇ ಮಾಡಿರೋ ತಪ್ಪನ ಎಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ ಅಂದ್ಮೇಲೆ ನಾನು ಮಾಡಿ